ಹಾಯ್ ಹೆಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ ಮೊದಲನೆಯ ಮಿನಿ ವ್ಲಾಗ್ ಆಗಿರತ್ತೆ. ಈ ವ್ಲಾಗಲ್ಲಿ ನಾನು ನಿಮಗೆ ದೊಡ್ಡಪತ್ರೆ ಎಲೆ ಅಥವಾ ಸಾಂಬಾರ್ ಎಲೆ ಅಂತ ಕರಿತೀವಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ, ಬಟ್ ನಮ್ಮ ಸೈಡ್ ಮಾತ್ರ ಸಾಂಬಾರ್ ಎಲೆ ಇಲ್ಲ ದೊಡ್ಡಪತ್ರೆ ಎಲೆ ಅಂತಲೇ ಕರಿತೀವಿ. ಈ ದೊಡ್ಡಪತ್ರೆ ಎಲೆನ ಕಫಕ್ಕೆ ಯೂಸ್ ಮಾಡ್ಬೋದು, ಸಣ್ಣವರಿಂದ ದೊಡ್ಡೋರವರೆಗೂ ಯೂಸ್ ಮಾಡ್ಬೋದು. ಸಣ್ಣವ್ರಿಗೆ ಹೇಗೆ ಯೂಸ್ ಮಾಡಬೇಕಪ್ಪ ಅಂತಂದರೆ, ಒಲೆ ಮೇಲೆ ಹಂಚಿಟ್ಟು ಕಾದ ನಂತರ 2ರಿಂದ 3 ಎಲೆಗಳನ್ನು ಬಿಸಿ ಮಾಡಬೇಕು. ಬಿಸಿಯಾದ ನಂತರ ಅದರಿಂದ ಬರುವ ರಸವನ್ನು ಚೆನ್ನಾಗಿ ತೆಗೆದು 2ರಿಂದ 3 ಹನಿ ಆಗೋಷ್ಟು ರಸವನ್ನು ಒಳಲೆ ಇರುತ್ತಲ್ಲ, ಒಳಲಲ್ಲಿ 2ರಿಂದ 3 ಹನಿ ಹಾಕಬೇಕು, ಅಷ್ಟೇ ಹಾಕಬೇಕು. ಇದನ್ನು 2 ತಿಂಗಳ ಮೇಲೆ ಇರುತ್ತಲ್ಲ ಮಗುಗೆ, ಅವ್ರು ಮಾತ್ರ ಯೂಸ್ ಮಾಡಬೇಕು, ಅದಕ್ಕಿಂತ ಚಿಕ್ಕವರಿಗೆ ಬೇಡ. ಹಾಗೆ ಮಾಡ್ತಾ ವಾರದಲ್ಲಿ 2 ದಿನ ಇಲ್ಲ 3 ದಿನ ಯೂಸ್ ಮಾಡೋದ್ರಿಂದ ಕಫ ಕಡಿಮೆ ಆಗುತ್ತೆ ಮತ್ತು ಕಫ ಆಗೋದೇ ಇಲ್ಲ. ಇದನ್ನು ದೊಡ್ಡವ್ರು ಆದಮೇಲೆ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಕೊತಾನೆ ಇರ್ಬೋದು, ಏನೂ ತೊಂದರೆ ಇಲ್ಲ. ದೊಡ್ಡವ್ರು ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ, ಹಾಗೆ ಹಸಿದಿರುತ್ತಲ್ಲ ಅದನ್ನು ಹಾಗೆ ಬಾಯಲ್ಲಿ ಅಗಿಯೋದು, ಇಲ್ಲಾಂದರೆ ಸಾಂಬಾರು ಮಾಡ್ತಾರೆ, ಅದರಿಂದ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಮತ್ತು ನಮ್ಮ ಕಡೆ ಎಲ್ಲ ಬೋಂಡ ಮಾಡ್ಕೊಂಡು ತಿಂತಾರೆ, ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಒಟ್ಟು ಹೆಂಗೆಲ್ಲ ಯೂಸ್ ಮಾಡೋಕ್ಕಾಗುತ್ತೋ ಹಂಗೆ ಯೂಸ್ ಮಾಡಿದರೆ ಏನು ತಪ್ಪಿಲ್ಲ. ಅದು ದೇಹಕ್ಕೆ ತುಂಬ ಒಳ್ಳೆಯದು, ಕಫನೂ ಕಡಿಮೆ ಆಗುತ್ತೆ. ನಾವು ನೈಸರ್ಗಿಕ ಮೌಲ್ಯಗಳನ್ನು ತುಂಬ ಉಪಯೋಗಿಸ್ತಾ ಇರೋದಂತೆ ನಮ್ಮ ಹೆಲ್ತಿಗೇನು ಕೆಟ್ಟದೇನಾಗಲ್ಲ, ಒಳ್ಳೆಯದೇ ಆಗೋದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ, ಇದರಿಂದ ತುಂಬ ಬೆನಿಫಿಟ್ ಇದೆ. ನಮಗೂ ಗೊತ್ತಿರಲಿಲ್ಲ ಫಸ್ಟಿಗೆ. ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಹೀಗೆ ಅವರು ಇವರು ಹೇಳಿದ್ದನ್ನು ಕೇಳಿ, ಹಿರಿಯರು ಇರ್ತಾರಲ್ಲ ಮನೇಲಿ, ಅವ್ರು ಹೇಳಿದ್ದನ್ನು ಕೇಳಿ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ನನ್ನ ಮಗನಿಗೂ ಫಸ್ಟ್ ನಾನು ಯೂಸ್ ಮಾಡ್ತಿರಲಿಲ್ಲ, ಬಟ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬ ಇಂಪ್ರೂವೈಸೇಷನ್ ಆಗಿದೆಪ್ಪ. ಇವತ್ತಿನವರೆಗೂ ಕಫನೇ ಇಲ್ಲ ನನ್ನ ಮಗನಿಗೆ, ತುಂಬ ಹೆಲ್ದಿಯಾಗಿದ್ದಾನೆ. ಹಾಗಾಗಿ ನನಗೂ ಎಲ್ಲರಿಗೂ ತಿಳಿಸ್ಕೊಟ್ರೆ ಒಂದೇನೋ ಹೆಲ್ಪ್ ಆಗುತ್ತೆ. ಎಲ್ಲರೂ ಮಕ್ಕಳಿಗೆ ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಒಂದೊಂದು ದಿವಸ ಚಳಿ ಜಾಸ್ತಿ ಇರೋದೇ, ಒಂದು ದಿವಸ ಇರೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಕಫ, ಶೀತ, ಕೆಮ್ಮು ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಷಯನ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿಮಗೆ ಶೇರ್ ಮಾಡಿದೆ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೇಳಿ, ಹೇಳ್ತೀನಿ. ನಾನು ಇಷ್ಟಂತೂ ಹೇಳಿದೆ, ಇದರಿಂದ ನಿಮಗೆ ಉಪಯೋಗ ಆಗೇ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮ್ಮ ಫ್ರೆಂಡ್ಸಿಗೆ ಯಾರು ಗೊತ್ತಿರೋರು ಮಕ್ಕಳು ಆದರೂ ಈ ರೀಸೆಂಟಾಗಿ ಇದ್ದರೆ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗಾದರೂ ದಯವಿಟ್ಟು ಶೇರ್ ಮಾಡ್ಬೋದು. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಬೇರೆ ಥರದ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಆವಾಗವಾಗ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ದಯವಿಟ್ಟು. ಹಾಗೆ ಈ ದೊಡ್ಡಪತ್ರೆ ಎಲೆನ ಯೂಸ್ ಮಾಡಿದ ನಂತರ ನಿಮ್ಗೆ ಏನಾದರೂ ಬೆನಿಫಿಟ್ ಆಗಿದೆಯಾ, ಇಂಪ್ರೂವೈಸೇಷನ್ ಆಗಿದೆಯಾ ನಿಮ್ಮ ಮಗು ಏನಾದ್ರು ಕಫದಲ್ಲಿ ಅನ್ನೋದಾದರೆ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.